ವಿದ್ಯಾಕಾಶಿ ಧಾರವಾಡದಲ್ಲಿ ನಡೆದಿರುವಂಥ ಏನು 4 ಅಂತಸ್ತಿನ ಕಟ್ಟಡ ಒಂದು ಕುಸಿತ ಕಂಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು 56 ಜನರಿಗಿಂತ ಹೆಚ್ಚಿನ ಜನರನ್ನು ಈಗಾಗಲೇ ಏನು ಕಾರ್ಯಾಚರಣೆ ಮಾಡಿ ರಕ್ಷಣೆ ಮಾಡಿರುವಂಥದ್ದು. ಪ್ರಮುಖವಾಗಿ ಇದೇ ಸ್ಥಳದಲ್ಲಿ ನಾನು ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥದ್ದು. ನಿನ್ನೆಯಿಂದ ಏನು ಮಧ್ಯಾಹ್ನ 3 ಗಂಟೆಯಿಂದನೂ ಕೂಡ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಹಗಲು ರಾತ್ರಿ ಕೂಡ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು 4 ಅಂತಸ್ತಿನ ಕಟ್ಟಡ ಏನಿದೆ, ಸಾಕಷ್ಟು ಈ ಕಟ್ಟಡದಲ್ಲಿ ಸಾಕಷ್ಟು ಜನ ಸಿಕ್ಕಾಕೊಂಡಿರೋ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಕೂಡ ಹಗಲು ರಾತ್ರಿ ಕೂಡ ಈ ಒಂದು ಭರ್ಜರಿ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ನೋಡ್ತಾ ಇರ್ಬೋದು ನೀವು 3 ದಿಕ್ಕುಗಳಲ್ಲಿ ಕೂಡ 4 ದಿಕ್ಕುಗಳಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಈ ಕಡೆ ನೋಡ್ತಾ ಇರ್ಬೋದು ಸಾಕಷ್ಟು ಏನು ಎಲ್ಲ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಮತ್ತು NDRF ಸಿಬ್ಬಂದಿಗಳಾಗಿರ್ಬೋದು ಮತ್ತು ಅವ್ರಿಗೆ ಇಲ್ಲಿ ಲೋಕಲ್ ಜನರು ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ. ಸುಮಾರು 2,000ಕ್ಕಿಂತ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಮತ್ತು ಏನು ಬೆಂಗಳೂರಿನಿಂದ ನಿನ್ನೆ ಒಂದು ಏನು NDRF ತಂಡ ಬಂದಿತ್ತು. ಜೊತೆಗೆ ಈಗಾಗಲೇ ಲಕ್ನೋದಿಂದ ಸುಮಾರು 45 ಜನರ ಒಂದು NDRF ತಂಡ ಕೂಡ ಇದರಲ್ಲಿ ಏನು ಭಾಗಿಯಾಗಿರುವಂಥದ್ದು, ರಕ್ಷಣೆ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಈಗಾಗಲೇ ಸುಮಾರು ಈ ಒಂದು ಘಟನೆಯಲ್ಲಿ 4 ಜನ ಮೃತಪಟ್ಟಿರುವಂಥದ್ದು. ಜೊತೆಗೆ ಸುಮಾರು 57 ಜನರನ್ನು ಈಗಾಗಲೇ ರಕ್ಷಣೆ ಮಾಡಿದರೆ ಇನ್ನೂ ಕೂಡ ಏನು ಈ ಒಂದು ಏನು ಕಟ್ಟಡದಲ್ಲಿ ಸಿಲುಕಿರುವ ಸಂಖ್ಯೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಾಚರಣೆ ನಡೆಸಲಾಗ್ತದೆ. ನೋಡ್ತಾ ಇರ್ಬೋದು ನನ್ನ ಎಡಭಾಗದಲ್ಲಿ, ಅಂದರೆ ಅಲ್ಲಿ ಏನು ಪೂರ್ತಿ ಕೊನೆ ಮೂಲೆಯಲ್ಲಿ ಒಂದು ಕಾರ್ಯಾಚರಣೆ ನಡೀತಾ ಇದೆ. ನಿನ್ನೆಯಿಂದ ಕೂಡ ಅಲ್ಲಿ ಕಾರ್ಯಾಚರಣೆ ಮಾಡಲಾಗ್ತದೆ. ಪ್ರಮುಖವಾಗಿ ಏನು ಅಂತಂದರೆ ಆ ಒಂದು ಭಾಗದಲ್ಲಿ ಒಂದು ಕಂಪ್ಯೂಟರ್ಸ್ ಏನು ಕೋಚಿಂಗ್ ಸೆಂಟರ್ ಇತ್ತು, ಅದರಲ್ಲಿ ಸುಮಾರು 15ಕ್ಕೂ ಹೆಚ್ಚು ಸ್ಟೂಡೆಂಟ್ಗಳು ಇದ್ದಾರೆ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಕೆಲವೊಂದಿಷ್ಟು ಜನರು ಕೂಡ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮತ್ತು ಮಾತನಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪೊಲೀಸರ ಜೊತೆಗೆ ಅವರು ಇದ್ದಾರೆ ಅನ್ನುವಂಥದ್ದು. ಹೀಗಾಗಿ ಅಲ್ಲಿ ಸಾಕಷ್ಟು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಸುರಂಗದ ಮಾರ್ಗ ಮೂಲಕ ಅವರನ್ನು ಸಂಪರ್ಕ ಮಾಡಲಾಗಿತ್ತು. ಆದರೆ ಅವರನ್ನು ಹೊರತೆಗೆಯುವ ನಿಟ್ಟಿನಲ್ಲಿ ಅಲ್ಲಿ ಸಾಕಷ್ಟು ಅಡೆತಡೆ ಆಗಿರೋದ್ರಿಂದ ಅಲ್ಲಿ ಮೇಲೆ ಇರ್ತಕ್ಕಂಥ ಎಲ್ಲ ಏನು ವಸ್ತುಗಳನ್ನು, ಅಂದರೆ ಅವಶೇಷಗಳನ್ನು ಹೊರತೆಗೆಯುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ. ನೋಡ್ತಾ ಇರ್ಬೋದು ಈ ಒಂದು ಏನು ಆಕಾರ ನೋಡಿದರೆ ಒಂದು ಗುಡ್ಡದ ರೀತಿಯಲ್ಲಿ ಕುಸಿದಿರುವಂಥದ್ದು. ಹೀಗಾಗಿ ಸಾಕಷ್ಟು 4 ಅಂತಸ್ತಿನ ಕಟ್ಟಡ ಅಂತಂದರೆ ಅದೇನು ಸಾಮಾನ್ಯ ಅಲ್ಲ. ನಿನ್ನೆಯಿಂದ ಕೂಡ ಈ ಒಂದು ಕಾರ್ಯಾಚರಣೆ ಮಾಡಲಾಗ್ತದೆ. ಇನ್ನೂ ಕೂಡ ಏನು ಸುಮಾರು 2 ದಿನಗಳ ಕಾಲ ಈ ಒಂದು ಕಾರ್ಯಾಚರಣೆ ಮಾಡಿದರೂ ಕೂಡ ಅವಶೇಷಗಳನ್ನು ಹೊರತೆಗೆಯುವಂಥ ಏನು ಸಾಧ್ಯತೆ ಇನ್ನೂ ಕಡಿಮೆ ಅಂತಲೇ ಹೇಳ್ಬೋದು. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಜೊತೆಗೆ ಜಿಲ್ಲಾಡಳಿತ ಕೂಡ ಸಾಕಷ್ಟು ಇದರ ಮುಂಜಾಗ್ರತೆಯನ್ನು ವಹಿಸಿಕೊಂಡು ಸಾಕಷ್ಟು ಅದರ ಜೊತೆಗೆ ಏನು ಜಿಲ್ಲಾಧಿಕಾರಿ ದೀಪಾ ಚೋಳನ್ ಆಗಿರ್ಬೋದು ಮತ್ತು ಪೊಲೀಸ್ ಕಮಿಷನರ್ ಆಗಿರ್ತಂಥ MN ನಾಗರಾಜ್ ಆಗಿರ್ಬೋದು ಸಾಕಷ್ಟು ಸಿಬ್ಬಂದಿಗಳು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಏನು ಭಾಗಿಯಾಗಿದ್ದಾರೆ. ಹಗಲು ರಾತ್ರಿ ಕೂಡ ಕಾರ್ಯಾಚರಣೆಯನ್ನು ನೇತೃತ್ವ ವಹಿಸಿಕೊಂಡು ಮಾಡ್ತಾ ಇದ್ದಾರೆ. ಜೊತೆಗೆ ನೋಡ್ತಾ ಇರ್ಬೋದು ನಸುಕಿನ 5 ಗಂಟೆ ಸುಮಾರಿಗೆ ಏನು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಖುದ್ದಾಗಿ ಅವರು ಸ್ಥಳದಲ್ಲಿ ಮುಕ್ಕಾಮಿಡಿರುವಂಥದ್ದು. ಜೊತೆಗೆ ಅವ್ರಿಗೆ ಏನು ಕಾರ್ಯಾಚರಣೆ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕೂಡ ಕೆಲವೊಂದಿಷ್ಟು ಸೂಚನೆಗಳು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಅವರು ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಏನಂತಂದರೆ ಈ ಒಂದು ಕಟ್ಟಡದ ಮಾಲೀಕತ್ವದಲ್ಲಿ ಅವರ ಮಾವ ಗಂಗಪ್ಪ ಸಿಂತ್ರಿ ಅನ್ನೋರು ಕೂಡ ಈ ಒಂದು ಕಟ್ಟಡದ ಮಾಲೀಕರು ಕೂಡ ಆಗಿದ್ದಾರೆ. ಹೀಗಾಗಿ ಅವರು ಕೂಡ ಏನು ಈ ಒಂದು ಸ್ಥಳದಲ್ಲಿ ಬಂದು ಮುಖಾಮೂಡಿದ್ದಾರೆ. ಜೊತೆಗೆ ನಿನ್ನೆ ಕೂಡ ಸಾಕಷ್ಟು ರಾಜಕಾರಣಿಗಳು ಕೂಡ, ಮುಖಂಡರು ಕೂಡ ಈ ಒಂದು ಸ್ಥಳದಲ್ಲಿ ಬೀಡು ಬಿಟ್ಟಿದ್ರು. ಹಗಲು ರಾತ್ರಿ ಕೂಡ ಏನು ಕಾರ್ಯಾಚರಣೆ ಮುಂದುವರಿತಾ ಇದೆ. ಜೊತೆಗೆ ಇನ್ನೂ ಸಾಕಷ್ಟು ಜನರು ಈ ಒಂದು ಕಟ್ಟಡದಲ್ಲಿ ಸಿಲುಕಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಭರ್ಜರಿ ಏನು ಕಾರ್ಯಾಚರಣೆ ಮಾಡಲಾಗ್ತದೆ. ಏನು ಉಳಿದಂಥ ಏನು ಜನರಿದ್ದಾರೆ ಅವರು ಈ ರೀತಿಯಾಗಿ ಬದುಕು ಬರಲಿ ಅನ್ನುವಂಥ ಆಶಯದೊಂದಿಗೆ ನಾವು ಕೂಡ ಅವರನ್ನು ಆಶಿಸ್ತೇವೆ. ಅವರು ಕೂಡ ಬದುಕು ಬರಲಿ, ಯಾವುದೇ ರೀತಿಯಾದಂಥ ಅಹಿತಕರಗಳ ಘಟನೆಗಳು ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ನಾವು ಕೂಡ ಆಶಿಸ್ತೇವೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ಸುರೇಶ್ ಕಡ್ಲಿಮಟ್ಟಿ, ಫಸ್ಟ್ ನ್ಯೂಸ್, ಧಾರವಾಡ.